ಹಾಯ್ ಹಲೋ ನಮಸ್ಕಾರ ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಡೇ ಏನಂದ್ರೆ ಸ್ವಲ್ಪ ಸ್ಪೆಷಲ್ ಐತ್ರಿ. ಇವತ್ತು ಅವಲಕ್ಕಿನ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿ ಹಚ್ಚೋದು ಹೆಂಗೆ ಅನ್ನೋದನ್ನು ನೋಡೋಣ ಬರ್ರಿ. ಮೊದಲಿಗೆ ಬಿಸಿಲಿಗೆ ಅವಲಕ್ಕಿ ಒಣಗಿಸ್ಕೊಂಡಿರ್ಬೇಕು ರೀ. ಒಣಗಲಿಲ್ಲ ಅಂದರೆ ಈ ಥರ ಮತ್ತೊಂದು ಸರಿ ಹುರ್ಕೊಳ್ರಿ. ಇವನ್ನ ಹಿಂಗೆ ಹುರ್ಕೊಂಡು ಸ್ವಲ್ಪ ಲೈಟಾಗಿ ಸಿಪ್ಪಿ ತೊಗೊಂಡು ಇಟ್ಕೋಬೇಕ್ರಿ. ಈ ಕಡೆ ಕೊಬ್ಬರಿ ಸ್ಲೈಸ್ ಆಗಿ ಹೆಚ್ಚಿಟ್ಕೋಬೇಕು. ಕರಿಬೇವನ್ನ ಕ್ಲೀನಾಗಿ ತೊಳೆದು ಸ್ವಲ್ಪ ಒಣಗಿಸಿ ಇಟ್ಟೈತ್ರಿ. ಅಂದ್ರೆ ಹಸಿ ಇರ್ತೈತಿ ಅಂತ ಸ್ವಲ್ಪ ಒಣಗಿಸೈತಿ ಅಷ್ಟೆ. ಮತ್ತು ಪುಟಾಣಿ ಇದನ್ನು ರೆಡಿ ಮಾಡಿ. ಖಾರ ಇದನ್ನು ಯೂಸ್ ಮಾಡಿದರೆ ಚಲೋ ರೀ. ಬಸವನಂದ ಚಿಲ್ಲಿ ಪೌಡ್ರ್ ಇದು ಯೂಸ್ ಮಾಡಿದರೆ ಕಲರ್ ಎಲ್ಲ ಚೆನ್ನಾಗಿ ಆಕೈತ್ರಿ. ಆಮೇಲೆ ಖಾರನೂ ಇರ್ತೈತಿ. ಒಂದು ಡಬ್ರಿಗೆ ಇಷ್ಟು ಎಣ್ಣೆ ತೊಗೊಂಡು ಸಾಸಿವೆ ಜೀರಿಗೆ ಹಾಕೈತ್ರಿ. ಈಗ ಶೇಂಗಾ ಹಾಕ್ಬೇಕು. ಶೇಂಗಾ ಎಷ್ಟು ಹಾಕ್ತಿರಲ್ಲ ಅಷ್ಟು ಚಲೋ ಟೇಸ್ಟ್. ಬಾಯಿ ಒಳಗೆ ಹಾಕ್ಕೊಂಡಾಗ ಆಮೇಲೆ ಅದು ಕಡ್ದಾಗ ಮಸ್ತ್ ಟೇಸ್ಟ್ ಬರ್ತಾವ್ರಿ. ಈಗ ನಾ ತೋರಿಸ್ತಿರೋದು 5 kg ಅವಲಕ್ಕಿ ಮತ್ತು ಮಂಡಕ್ಕಿದ್ರಿ. ಅಷ್ಟು ಕ್ವಾಂಟಿಟಿ ಬೇಕು. ಹಾಗಾಗಿ ಜಾಸ್ತಿ ಎಲ್ಲ ಹಾಕಕತ್ತೀವಿ ನಾವು. ನೀವು ಕಡಿಮೆ ಮಾಡ್ಕೊಳೋದಿದ್ರೆ ಕಡಿಮೆ ಹಾಕ್ಕೊಳ್ರಿ. ಜಾತ್ರೆ ಇರೋದ್ರಿಂದ ನಾವು ಜಾಸ್ತಿ ಮಾಡತ್ತೀವಿ. ಜನ ಭಾಳ ಬರ್ತಾರೆ ತಿನ್ನೋಕದೆಲ್ಲ ಬೇಕು ಅಂಥೇಳಿ ಜಾಸ್ತಿ ಮಾಡಿ ಇಟ್ಕೊಳತ್ತೀವಿ. ಕೊಬ್ಬರಿ ಹಾಕ್ಬೇಕ್ರಿ. ಪುಟಾಣಿ ಹಾಕೈತಿ, ಶೇಂಗಾ ಹಾಕೈತಿ. ಈಗ ಕೊಬ್ಬರಿ ಆದಮೇಲೆ ಕರಿಬೇವು. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನಮ್ಮ ಮಮ್ಮಿ ಹೆಂಗೆ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಐಟಮ್ ಹಾಕಿದಾಗ ಒಂದೊಂದು ಸತಿ ಮಿಕ್ಸ್ ಮಾಡ್ತಾರೆ. ಅಂದರೆ ನೀಟ್ ಅನ್ಸಲ್ಲ ಅಂಥೇಳಿ ಮಿಕ್ಸ್ ಮಾಡ್ಕೊತಾನೆ ಇರ್ತಾರೆ. ಮತ್ತು ತಳನೂ ಹಿಡಿಬಾರ್ದು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ ಬೆಳ್ಳುಳ್ಳಿ ರೀ. ಇದು ಹಾಕಿದ್ರೆ ಇದ್ರ ಫ್ಲೇವರ್ ಇದ್ರ ಟೇಸ್ಟನೇ ಬೇರೆ ಇರ್ತೈತಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಖಾರ ನೀವು ನೋಡ್ಕೊಳ್ರಿ. ನಿಮ್ಗೆ ಎಷ್ಟು ಬೇಕು ಆ ಕ್ವಾಂಟಿಟಿ ಒಳಗೆ ನೀವು ತೊಗೊಳ್ರಿ. ನಮ್ಮದು ಜಾಸ್ತಿ ಇರೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ತೊಗೊಳತ್ತೀವಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಯ್ತು, ಇಷ್ಟ ಹಾಕೋದು ರೆಡಿ. ಒಗ್ಗರಣೆ ರೆಡಿ ಆಯ್ತು ರೀ. ಅವಲಕ್ಕಿನ ಹುರಿದು ಇಟ್ಕೊಂಡೇವಿ. ಭಾಳ ಕುರುಮ್ ಅನ್ನತ್ತಾವು. ಅದಕ್ಕೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದರೆ ರೆಡಿ ಆಯ್ತು. ಒಗ್ಗರಣೆ ಕಲಿಸೋದನ್ನು ನೀಟಾಗೆ ಕಲಿಸ್ಕೋಬೇಕ್ರಿ. ಎಲ್ಲ ಪ್ರತಿಯೊಂದನ್ನು ಹಂಗೆ ಹಾಕಿ ಇದು ಮಾಡಿಬಿಟ್ರೆ ಒಂದಕ್ಕೆ ಹತ್ತೈತಿ, ಒಂದಕ್ಕೆ ಹತ್ತಂಗಿಲ್ಲ. ಹಾಗಾಗಿ ನೀಟಾಗಿ ಕಲಿಸ್ಕೊತಾನೆ ಇರ್ಬೇಕು. ಆಮೇಲೆ ಕೆಳಗೆಲ್ಲ ಅವಲಕ್ಕಿ ಹಂಗೆ ಇರ್ತಾವ್ರಿ. ಅದನ್ನು ಮೇಲೆ ತೊಗೊಂಬಂದು ಅದನ್ನೆಲ್ಲ ನೀಟಾಗಿ ಕಲಿಸ್ಬೇಕು. ನೋಡಿರಿ ನೀವು ಕ್ವಾಂಟಿಟಿ ಅದು ಕಡಿಮೆ ಅನ್ಸತ್ರ ಮತ್ತೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ರಿ. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಹಿಂಗೆ ಬಾಯಿ ಒಳಗೆ ತಿಂದಾಗ ಅದೆಲ್ಲ ಟೇಸ್ಟ್ ಬರ್ತಾವೆ ನೋಡಿರಿ. ಶೇಂಗಾ ಆಗಲಿ, ಕೊಬ್ಬರಿ ಆಗಲಿ, ಪುಟಾಣಿ ಆಗಲಿ ಮಸ್ತ್ ಇರ್ತೈತಿ. ಈಗ ಉಪ್ಪು ಒಗ್ಗರಣೆಗೆ ಹಾಕಿರಂಗಿಲ್ಲ. ಈಗ ಮೇಲೆ ಉಪ್ಪು ಹಾಕ್ಕೋಬೇಕು. ನಮ್ಮ ಸಿರಿಗೆ ಶೇಂಗಾ ಬೇಕಂತ್ರಿ. ಶೇಂಗಾ ಹುಡ್ಕಾತಾಳವಳು. ಇದು ಸಕ್ರೆ ಪೌಡ್ರ್ ಮಿಕ್ಸಿ ಮಾಡಿ ಇಟ್ಕೊಂಡಿತ್ರಿ. ಇದನ್ನು ಪೌಡ್ರ್ ಮಾಡಿನೇ ಹಾಕ್ಬೇಕು, ಅಂದ್ರೆ ಟೇಸ್ಟ್ ಆಕೈತಿ. ಜಾಸ್ತಿ ಹಾಕ್ಬೇಡ್ರಿ, ಸ್ವಲ್ಪ ಟೇಸ್ಟಿಗೆ ಅಂತೇಳಿ ಹಾಕ್ಬೇಕಷ್ಟೆ. ಇದು ರೆಡಿ ಆಯ್ತು. ಈಗ ಮಂಡಕ್ಕಿನೂ ಅದೇ ಸೇಮ ರೀ. ಹೆಂಗೆ ಅವಲಕ್ಕಿ ಕಲಸಿದ್ವಲ್ಲ ಅದೇ ಸೇಮ. ಇದಕ್ಕೆ ಅದ ಒಗ್ಗರಣೆನ ಮಂಡಕ್ಕಿಗೂ ಹಾಕಿ ಕಲಸೋದು.
ನೋಡಿರಿ ಕೆಳಗೆಲ್ಲ ಇರ್ತಾವೆ ನಮ್ಮ ಮಮ್ಮಿ ಅವರು ಹೆಂಗೆ ಕಲಿಸ್ಕೊತಿರ್ತಾರೆ ಕೆಳಗೆಲ್ಲ ಮಂಡಕ್ಕಿ ಹಂಗೆ ಇರ್ತಾವೆ ಅವನ್ನೆಲ್ಲ ಮೇಲೆ ತೊಗೊಂಡು ಬಂದು ನೀಟಾಗಿ ಕಲಿಸ್ಬೇಕು. ಸ್ಪೂನಿಲ್ಲೇ ಕಲಿಸಿದ್ರೆ ಸರಿಯಾಗಲ್ಲ ರೀ, ಕೈಲೇನೆ ಕಲಿಸ್ಬೇಕು. ನೋಡಿರಿ ರೆಡಿ ಆಯಿತು. ರೆಡಿ ಆಗ್ಯಾವ ನೋಡಿರಿ, ಬಾಯಿ ಒಳಗೆ ನೀರು ಬರತ್ತವು. ಇವು ಮಿನಿಮಮ್ 1 ಮಂತ್ವರೆಗೂ ಇಟ್ಕೊಂಡು ತಿನ್ಬೋದು. ಜನ ಜಾಸ್ತಿ ಇದ್ರೆ ಅಷ್ಟರೊಳಗೆ ಖಾಲಿ ಆಗಿಬಿಡ್ತಾವೆ. ಬಟ್ ಅಲ್ಲಿ ತನೂ ಚಲೋನ ಇರ್ತಾವೆ ಅಂತ ಹೇಳತ್ತಿರೋದು. ನೋಡಿರಿ ಭಾಳ ಸಾಫ್ಟಾಗಿ ಕುರು ಅಂತಾವೆ, ಬಾಯಿ ಒಳಗೆ ಭಾಳ ಟೇಸ್ಟಿ ಇರ್ತಾವೆ. ಟ್ರೈ ಮಾಡಿರಿ ನೀವು ಒಂದ್ಸರಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.